144 ವರ್ಷಕ್ಕೆ ಒಂದು ಸತಿ ಬರೋ 45 ದಿನಗಳ ಕಾಲ ನಡೆಯೋ ಈ ಮಹಾಕುಂಭ ಆಚರಣೆ ಹಿಂದಿರೋ ಮಹತ್ವ ನಿಮಗೆ ಗೊತ್ತಾ? ಅಸುರರು ದೇವತೆಗಳಿಂದ ಕದ್ದ ಅಮೃತಕ್ಕೆ ಇಂದ್ರ ಹಾಗೂ ರಾಜ ಬಾಲಿ ಸೇರಿ ಯುದ್ಧ ಮಾಡುವಾಗ ಬಿದ್ದ 4 ಹನಿಗಳಲ್ಲಿ 1 ಹನಿ ಬಿದ್ದ ಜಾಗ ಈ ಪ್ರಯಾಗ್ರಾಜ್ ಆಗಿದೆ. ಇನ್ನು 3 ಹನಿ ಉಜ್ಜೈನ್, ನಾಶಿಕ್ ಹಾಗೂ ಹರಿದ್ವಾರದಲ್ಲಿ ಬಿದ್ದವು. ಕಿತ್ತಾಟದ ಭರದಲ್ಲಿ ಸಮುದ್ರಕ್ಕೆ ಬಿದ್ದ ಪೂರ್ತಿ ಅಮೃತವನ್ನು ಶಿವನ ಆಜ್ಞೆಯಲ್ಲಿ ದೇವತೆ ಹಾಗೂ ಅಸುರರು ಸೇರಿ 12 ದಿನಗಳ ಕಾಲ ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆಯುತ್ತಾರೆ. ಈ 12 ಪವಿತ್ರ ದಿನಗಳು ಮನುಷ್ಯರಿಗೆ 12 ವರ್ಷಗಳ ಸಮ. ಹಾಗಾಗಿ ಪ್ರತಿ 12 ವರ್ಷಕ್ಕೆ ಒಂದು ಸಾರ್ತಿ ಈ ನದಿಗಳು ಅಮೃತವಾಗುತ್ತೆ ಅನ್ನೋ ಪುರಾಣಗಳ ನಂಬಿಕೆ ಇದೆ. ಹಾಗೆ ನಾವು ಕೂಡ ಈ ವರ್ಷ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರೋ ಈ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಧನ್ಯರಾದ್ವಿ. ಮಹಾಕುಂಭ ಮೇಳ ಇನ್ನು ಫೆಬ್ರವರಿ 26ರ ತನಕ ಇರೋದ್ರಿಂದ ಸಾಧ್ಯವಾದರೆ ನೀವು ಕೂಡ ಹೋಗಿ ಈ ಪುಣ್ಯ ಪರಿಕ್ರಮ ಮಾಡಿ ಬನ್ನಿ. ಈ ಥರ ಮತ್ತಷ್ಟು ವಿಷಯಗಳಿಗೆ ಫಾಲೋ ಮಾಡಿ ಗಾಡ್ತಿ ವ್ಲಾಗ್ಸ್.